ನಿಮ್ಮ ವಿಚಾರಕ್ಕೆ ಬರ್ತೀನಿ ಸರ್. ಮಾತಾಡಿರೋದು ಪಿಣರಾಯಿ ವಿಜಯನ್ ಅವರು ಕರ್ನಾಟಕದ ಬಗ್ಗೆ. ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಆಡಳಿತ ನಡೆಸ್ತಾ ಇರಲಿ ಮಾತಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರು ಅಥವಾ BJP ಕೂಡ ನಮ್ಮ ಆಡಳಿತವನ್ನು ನೋಡ್ಕೊಳ್ಳೋಕೆ ನಾವಿದ್ದೀವಿ, ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ ಅಂತ ಹೇಳ್ಬೋದಲ್ಲ? ನೋಡಿ, ನಾನು ಈಗ ಸ್ಪಷ್ಟವಾಗಿ ಹೇಳಿದೆ, ನಿಮ್ಗೆ ಹೇಳ್ತಾ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದೆ, ನಾವು ರಾಜ್ಯದ ಇನ್ ಬಿಟ್ವೀನ್ ಬಂದಂಥ ಸಂದರ್ಭದಲ್ಲಿ ನಾವು ಭಾಳ ಸ್ಪಷ್ಟ ಇದೆ. ಕರ್ನಾಟಕ ಅಂತ ಬಂದಾಗ ನಾವೆಲ್ಲರೂ ಕೂಡ ಕರ್ನಾಟಕದ ಒಟ್ಟಾಗಿ ಒಂದಾಗ ನಿಲ್ಲುವಂಥ ಪ್ರಯತ್ನ ಮಾಡ್ತೇವೆ. ಅದು ಮಹಾರಾಷ್ಟ್ರ ಜೊತೆ ಇರಲಿ ಅಥವಾ ಗೋವಾ ಜೊತೆ ಇರಲಿ ಅಥವಾ ಕೇರಳ ಜೊತೆ ಇರಲಿ. ಆದರೆ ಸರ್ಕಾರದ ನಿಲುವು ಹೆಂಗಿರಬೇಕು? ಸರ್ಕಾರದ ನಿಲುವು ಹೆಂಗಿರ್ಬೇಕು? ಭಾಳ ಗಟ್ಟಿ ನಿಲುವನ್ನು ತೆಗೆದುಕೊಳ್ಳತಕ್ಕಂಥ ಪ್ರಯತ್ನ ಸರ್ಕಾರ ಮಾಡಬೇಕು. ಬಟ್ ಇವತ್ತೇನಾಯ್ತು ಈ ವಿಷಯದಲ್ಲಿ? ಇವ್ರು ಯಾವುದೋ ಕಾಂಗ್ರೆಸ್ಸಿನ ಒಂದು ಒತ್ತಡಕ್ಕೆ, ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಕೇವಲ ಅಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಇದ್ದಾರೆ ವಯನಾಡಿನಲ್ಲಿ ಒಂದೇ ಕಾರಣಕ್ಕಾಗಿ ಇಲ್ಲಿಂದ ದುಡ್ಡು ಕಳಿಸುವಂಥ ಪ್ರಯತ್ನ ಮಾಡಿದರು. ಈಗ ಮನೆಗಳನ್ನು ರೀಸೆಟ್ ವೇಣುಗೋಪಾಲ್ ಅವ್ರು ಹೇಳಿದ್ರಂತ ತಕ್ಷಣ ಅದನ್ನು ರೀಸೆಟ್ ಮಾಡುವಂಥ ಪ್ರಾಬ್ಲಮ್ ಮಾಡಿದರು. ಹಾಗಾದ್ರೆ ನಿಮ್ಗೆ ಏನು ನೈತಿಕತೆ ಉಳಿತೈತಿ ಕಾಂಗ್ರೆಸ್ ಸರ್ಕಾರಕ್ಕೆ? ಯಾವುದೇ ರೀತಿಯಾದಂಥ ನೈತಿಕತೆನೇ ಉಳಿಲಿಲ್ಲ ಇವತ್ತು. ಎಸ್ಪೆಷಲಿ ಈಗೇನು ಇಶ್ಯೂ ಬೆಂಗಳೂರಲ್ಲಿ ಆಗ್ತಾ ಇದೆ, ಅದಕ್ಕೆ ನೈತಿಕತೆ ಅನ್ನೋದು ಕಳ್ಕೊಂಡು ಹೋಯ್ತು ಕಾಂಗ್ರೆಸ್ಸಿಗೆ. ಈಗ ಭಾರತೀಯ ಜನತಾ ಪಾರ್ಟಿ ನಾವು ಅದ್ರ ವಿರುದ್ಧ ಆಟೋಮೆಟಿಕ್ಲಿ ನಾವು ಮಾತಾಡ್ತೀವಿ.